ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬಹಳ ಕುತೂಹಲ, ಎಲ್ಲರ ಚಿತ್ತ ಹೈಕೋರ್ಟ್ನತ್ತ. ಈಗ ಆಕ್ಷೇಪಣೆಯನ್ನ ಸಲ್ಲಿಸಿದ್ದೀರಾ ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಪಾಲರು ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಈಗ ನೋಡಿ, ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸೋಕೆ ಬರೋದಿಲ್ಲ. ತುಷಾರ್ ಮೆಹ್ತಾ ಅವರ ವಾದ ಇದು. ಅಗತ್ಯವಿದ್ರೆ ಮಾತ್ರ ರಾಜ್ಯಪಾಲರು ಕಡತ ಸಲ್ಲಿಸೋಕೆ ಸಿದ್ಧರಿದ್ದಾರೆ. ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ಅವರ ವಾದ ಇದು. ಹಾಗಾದ್ರೆ ಏನಾಗಬಹುದು ಇವತ್ತು, ಏನಾಗಬಹುದು? ಈ ಹಿಂದಿನ ಕೆಲವೊಂದಿಷ್ಟು ಸೂಚನೆಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅರ್ಜಿದಾರರು ಹಾಗೆ ಪ್ರತಿವಾದಿಗಳ ಪರ ವಕೀಲರು ತಮ್ಮ ವಾದವನ್ನ ಇವತ್ತು ಕಂಪ್ಲೀಟ್ ಮಾಡಲೇಬೇಕು. ಆಮೇಲೆ ಪ್ರತಿವಾದಿಗಳಾಗಿರುವಂತಹ ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯಪಾಲರ ಕಚೇರಿಯ ಕಾರ್ಯದರ್ಶಿ ಹಾಗೆ ದೂರುದಾರ ಆಗಿರುವಂತಹ TJ ಅಬ್ರಾಹಂ, ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಮುಖ್ಯಮಂತ್ರಿಗಳ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗಿದೆ. ಹಾಗಾಗಿನೇ ಹೈಕೋರ್ಟ್ನ ಇವತ್ತಿನ ವಿಚಾರಣೆ ಎಲ್ಲರ ಚಿತ್ತಕ್ಕೆ ಕಾರಣ ಆಗ್ತಾ ಇದೆ. ತುಷಾರ್ ಮೆಹ್ತಾ ಹೇಳಿದ್ದಾರೆ, ರಾಜ್ಯಪಾಲರ ಅವಶ್ಯಕತೆ ಇಲ್ಲಿ ಇದ್ದಲ್ಲಿ ಮಾತ್ರ ಅವರು ಮಧ್ಯಪ್ರವೇಶವನ್ನ ಮಾಡಬೇಕಾಗುತ್ತೆ. ಆಗಸ್ಟ್ 19ಕ್ಕೆ ಅರ್ಜಿ ವಿಚಾರಣೆ ನಡೆಸಿತ್ತು ಹೈಕೋರ್ಟ್. ಮುಖ್ಯಮಂತ್ರಿಗಳಿಗೆ ಒಂದು ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿತ್ತು. ಅಲ್ಲಿವರೆಗೂ ಅಂದ್ರೆ 29ನೇ ತಾರೀಕಿನವರೆಗೂ, ಇವತ್ತಿನವರೆಗೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಯಾವುದೇ ಆದೇಶ ಬರಬಾರದು ಅಂತ ಸೂಚನೆ ಕೊಟ್ಟಿತ್ತು. PC ಕಾಯ್ದೆ 17A ಅಡಿ ಪೂರ್ವಾನುಮತಿ ಬೇಕು ಅಂತ ವಾದ ಮಂಡನೆ ಆಗಿದೆ. ನೋಡಿ, 17A ಮಾನದಂಡ ಪಾಲನೆಯಾಗದಿದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇದು. 17A ಪೂರ್ವಾನುಮತಿ ಬೇಕಾಗುತ್ತೆ. ಒಬ್ಬ ಜನಪ್ರತಿನಿಧಿಯ ವಿರುದ್ಧ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ 17A ಮಾನದಂಡ ಪಾಲನೆ ಆಗದಿದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಯಾಕೆ? ಇಲ್ಲಿ ನಿಯಮಗಳನ್ನ, ಕಾನೂನುಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನುವಂಥ ಅರ್ಥ. 17A ಅಂದ್ರೆ ಈಗ ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಒಂದು ತನಿಖೆ ಮಾಡಬೇಕು ಅಥವಾ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ತನಿಖಾ ಸಂಸ್ಥೆ ಅಥವಾ ಲೋಕಾಯುಕ್ತ, ಪೊಲೀಸರು, CBI ಯಾವುದೋ ಒಂದು ಸಂಸ್ಥೆ ಬಂದು ರಾಜ್ಯಪಾಲರಿಗೆ ಪೂರ್ವಾನುಮತಿ ಕೇಳಬೇಕಾಗತ್ತೆ. ಅದನ್ನ ಇಲ್ಲಿ ರಾಜ್ಯಪಾಲರು ಮಾಡಿಲ್ಲ. 17A ಮಾನದಂಡ ಪಾಲನೆ ಆಗದಿದ್ರು ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಹೇಗೆ ಕೊಟ್ಟರು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾದಂತಹ ವಾದ ಮಂಡಿಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿ ಅನುಮತಿ ಪಡೆಯದೆ ತನಿಖೆ ಮಾಡುವಂತಿಲ್ಲ. ಆದರೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ. PC ಕಾಯ್ದೆ 17A ಇದರ ಅಡಿಯಲ್ಲಿ ಪೂರ್ವಾನುಮತಿ ಬೇಕು. ಅನುಮತಿ ಇದ್ರೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಅವಕಾಶ ಇರುತ್ತೆ. ನೋಡಿ, ಇಲ್ಲಿ 17A ಕಾಯ್ದೆ ಏನ್ ಹೇಳುತ್ತೆ? ಪೊಲೀಸ್ ಅಧಿಕಾರಿಯ ಅನುಮತಿ ಪಡೆದೆ ತನಿಖೆ ಮಾಡುವಂತಿಲ್ಲ. ಈಗ ಯಾವುದೋ ಒಬ್ಬ ಹಾದಿ ಬೀದಿಲಿ ಹೋಗೋ ವ್ಯಕ್ತಿ ಅಥವಾ ಖಾಸಗಿ ವ್ಯಕ್ತಿ ದೂರು ಕೊಟ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸೋ ಹಾಗಿಲ್ಲ. ಪೂರ್ವಾನುಮತಿ ರಾಜ್ಯಪಾಲರು ಇಲ್ಲಿ ತೆಗೆದುಕೊಂಡಿಲ್ಲ. ಯಾವುದೇ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ಯಾವುದೇ ತನಿಖಾ ಸಂಸ್ಥೆ ಆಗಿರ್ಬೋದು, ರಾಜ್ಯಪಾಲರ ಮುಂದೆ ಬಂದು ಮುಖ್ಯಮಂತ್ರಿಗಳ ವಿರುದ್ಧ ಈ ಮೂಢ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಕೊಡಿ, ನಮಗೆ ಅನುಮತಿ ಕೊಡಿ ಅಂತ ಕೇಳಿಲ್ಲ. ಆದರೂ ಕೂಡ ಇಲ್ಲಿ ರಾಜ್ಯಪಾಲರು ಅನುಮತಿಯನ್ನ ಹೇಗೆ ನೀಡಿದ್ರು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗಾಗಿನೇ ನೋಡಿ, ಈ ಹಿಂದೆ 19ನೇ ತಾರೀಕು ನಾವು ನೋಡಿದ್ವಿ, ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ನಿರಾಣಿ, ಜೊಲ್ಲೆ ಅವರು ಉದಾಹರಣೆಗಳನ್ನು ಕೊಟ್ಟಿದ್ರು. ಇವತ್ತು ಮತ್ತೆ ಅದು ರಿಪೀಟ್ ಆಗಬಹುದು. ಅಧಿಕಾರಿಯ ಅನುಮತಿ ಮೊದಲು ಇಂಪಾರ್ಟೆಂಟ್ ಆಗುತ್ತೆ, ಅದಾದ್ಮೇಲೆ ತನಿಖೆಗೆ ಅವಕಾಶವನ್ನ ಕೊಡೋದಿರುತ್ತೆ. ಆದರೆ ರಾಜ್ಯಪಾಲರು ಇಲ್ಲಿ ಏಕಾಏಕಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಸೇವಕನ ಶಿಫಾರಸು, ನೇಮಕಗಳ ನಿರ್ಧಾರ ಕುರಿತು ತನಿಖೆ ಇರಬೇಕು. ನೋಡಿ, 17A ಸೆಕ್ಷನ್, ಇದ್ರ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಈ ಒಂದು 17A ಕಾಯ್ದೆಯನ್ನ ಯಾವ ರೀತಿಯಾಗಿ ಇಲ್ಲಿ ಗಾಳಿಗೆ ತೂರಲಾಗಿದೆ. ಇಲ್ಲಿ ಯಾವುದೇ ಲೋಕಾಯುಕ್ತ ಆಗಿರ್ಬೋದು
ಅಥವಾ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಯಾವುದೋ ಒಂದು ಸಂಸ್ಥೆ ಆಗಿರ್ಬೋದು, ತನಿಖಾ ಸಂಸ್ಥೆ, ಅವರು ವರದಿ ರೆಡಿ ಮಾಡಿಕೊಂಡು ರಾಜ್ಯಪಾಲರ ಮುಂದೆ ಬಂದು ಅನುಮತಿಯನ್ನ ಕೇಳಿಲ್ಲ. ಹಾಗಿದ್ದಾಗ ಮಾತ್ರ ಅವಕಾಶಗಳು ಇರುತ್ತೆ. ನೋಡಿ, ಅಲ್ಲಿ ಮಾನದಂಡಗಳು ಪಾಲನೆ ಆಗಿಲ್ಲ. ಒಂದು ಪ್ರಕರಣವನ್ನ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಹೇಳಿದ್ರೆ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ, ರಾಜ್ಯಪಾಲರು ಅದನ್ನ ಮಾಡಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಎಲ್ಲ ಅಂಶಗಳನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸಾರ್ವಜನಿಕರ ಸೇವಕನ ಶಿಫಾರಸು ನೇಮಕಗಳ ನಿರ್ಧಾರ ಕುರಿತು ತನಿಖೆ ಆಗಬೇಕು. ಆದರೆ ಈ ಎರಡು ಅಂಶಗಳನ್ನ ರಾಜ್ಯಪಾಲರು ಪಾಲಿಸಿಲ್ಲ. ನೋಡಿ, ಈಗ ರಾಜ್ಯಪಾಲರ ಈ ತರಾತುರಿಯ ನಿರ್ಧಾರ ಏನಿದೆ, ಕಾನೂನು ಬಾಹಿರವಾದಂತಹ ಅನುಮತಿ ಏನಿದೆ, ಇದನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಕ್ಷೇಪಣೆದು ಒಂದು ಭಾಗ, ಆಕ್ಷೇಪಣೆದು ಆರಂಭದಲ್ಲಿ ಕೇಳಿದ್ರು. ಈಗ 17A ಇದನ್ನ ಬಹಳ ಹೈಲೈಟ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಇದೇ ಲಾಸ್ಟ್ ಟೈಮಲ್ಲೂ ಕೂಡ 17A ಬಗ್ಗೆನೇ ಚರ್ಚೆಯಾಗಿತ್ತು. ಅಂದ್ರೆ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಪೂರ್ವಾನುಮತಿ ಇಲ್ಲ. ಆದರೂ ಕೂಡ ರಾಜ್ಯಪಾಲರು ಯಾಕೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು? ಇದು ಷಡ್ಯಂತ್ರ ಅಥವಾ ರಾಜಕೀಯ ಕುತಂತ್ರ, ಪ್ರಭಾವ, ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅರ್ಥ ಇದು. ಅದೇ ಅರ್ಥ ಬರುತ್ತೆ. ಹಾಗಾಗಿನೇ ಈ ಎರಡು ಅಂಶಗಳನ್ನ ರಾಜ್ಯಪಾಲರು ಪಾಲಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗೇನೆ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಅವಕಾಶ ಇಲ್ಲ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್, ಕರ್ನಾಟಕ ಹೈಕೋರ್ಟ್ ಆದೇಶಗಳಿದಾವೆ, ಇದನ್ನೇ ಗಮನಿಸಿ ವಾದ ಮಂಡಿಸ್ತಾ ಇದ್ದೇನೆ ಅಂತ ಹೇಳಿ ಸಿಂಘ್ವಿ ಹೇಳ್ತಾ ಇದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ ಹಾಗೆ ಕರ್ನಾಟಕ ಹೈಕೋರ್ಟ್ ಆದೇಶಗಳಿದೆ. ನೋಡಿ, ಕೆಲವೊಂದಿಷ್ಟು ಉದಾಹರಣೆಗಳನ್ನ ಹೇಳ್ತಾ ಇದ್ದಾರೆ. ಇದು ಏಕಾಏಕಿ ನಾವು ಸ್ವಯಂ ಪ್ರೇರಿತವಾಗಿ ಮಾಡ್ತಿರುವಂತಹ ವಾದ ಅಲ್ಲ. ಸುಪ್ರೀಂ ಕೋರ್ಟು ಕರ್ನಾಟಕ ಹೈಕೋರ್ಟ್ನಲ್ಲಿ ಇದೇ ರೀತಿ ಇದನ್ನ ಹೋಲುವಂತಹ ಕೆಲವೊಂದಿಷ್ಟು ಪ್ರಕರಣಗಳಿದಾವೆ. ಹಾಗಾಗಿ ಅದನ್ನ ಆಧಾರವಾಗಿಟ್ಕೊಂಡು ನಾವೀಗ ವಾದ ಮಾಡ್ತಿದ್ದೇವೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಇದನ್ನ ಗಮನದಲ್ಲಿಟ್ಕೊಂಡೇ ನಾನು ವಾದ ಮಾಡ್ತಾ ಇದ್ದೇನೆ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು. ಉದಾಹರಣೆಗೆ ಯಡಿಯೂರಪ್ಪನವ್ರದ್ದು ಕೂಡ ಉದಾಹರಣೆ ಕೊಡ್ಬೋದಿಲ್ಲ. ಯಡಿಯೂರಪ್ಪನವ್ರದ್ದು 2011ರಲ್ಲಿ ಏನಾಗಿತ್ತು ಅಂತೇಳಿ. ಹಾಗಾಗಿನೇ ಆ ಎಲ್ಲ ಆದೇಶಗಳನ್ನ ಗಮನದಲ್ಲಿಟ್ಕೊಂಡೆ ವಾದವನ್ನ ಮಂಡಿಸ್ತಾ ಇದ್ದೇನೆ. ನೋಡಿ, ಇದು ಮುಖ್ಯಮಂತ್ರಿಗಳ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂತಹ ಅಂಶಗಳಿದು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಆದೇಶಗಳು ಬಂದಿದ್ದಾವೆ. ಜೊತೆಗೆ ಕರ್ನಾಟಕದ ಹೈಕೋರ್ಟ್ನಲ್ಲೂ ಕೂಡ ಬಂದಿದ್ದಾವೆ. ಅವತ್ತೇನೇನಾಗಿತ್ತು 2011ರಲ್ಲಿ ಹಂಸರಾಜ್ ಭಾರದ್ವಾಜ್ ಇದ್ದಾಗ ರಾಜ್ಯಪಾಲ, ಅದು ಕೂಡ ಇಲ್ಲಿ ಸಹಜವಾಗಿ ಗಮನಕ್ಕೆ ತರಲಾಗುತ್ತೆ. ಇದೆಲ್ಲವನ್ನೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಅಧ್ಯಯನವನ್ನ ಮಾಡಿದ್ದಾರೆ. ಪ್ರತಿವಾದ TJ ಅಬ್ರಾಹಂ ಸಲ್ಲಿಸಿರುವಂತಹ ಆಕ್ಷೇಪಣೆ ಗಮನಿಸಬೇಕು. ದೂರುದಾರರ ದೂರುಗಳನ್ನೇ ವಜಾಗೊಳಿಸಬೇಕು. ಅಂದ್ರೆ ಈಗ ಸ್ನೇಹಮಯಿ ಕೃಷ್ಣ, ಪ್ರದೀಪು ಮತ್ತೆ TJ ಅಬ್ರಾಹಂ ಇವರೇನಿದ್ದಾರೆ, ಪ್ರತಿವಾದಿಗಳು ಇವರ ಅರ್ಜಿಗಳನ್ನ ವಜಾಗೊಳಿಸಬೇಕು. ನೋಡಿ, ಅವರು ಸಲ್ಲಿಸಿರುವಂತಹ ಆಕ್ಷೇಪಣೆ ಹೇಗಿದೆ ಅದನ್ನ ಗಮನಿಸಬೇಕು. ಅವ್ರು ಯಾವುದೇ ತನಿಖಾ ಸಂಸ್ಥೆಯಲ್ಲ ಅಥವಾ ಯಾವುದೋ ಒಂದು ಇಲಾಖೆಯ ಅಧಿಕಾರಿಗಳಲ್ಲ. ಆದರೂ ಕೂಡ ಖಾಸಗಿ ವ್ಯಕ್ತಿಗಳಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸಿಂಘ್ವಿ ಅವರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ.